ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಯುವ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಮೊನ್ನೆ ತಾನೇ ನಮಗೆ ನೀರಿನ ತೊಂದರೆ ಆಗಿತ್ತು. ಟಿ.ಬಿ ಡ್ಯಾಮ್ ಶಟರ್ ಆಗೋಗಿತ್ತು. ಅದ್ರ ಸಲುವಾಗಿ ನಾವು ಕಷ್ಟಪಟ್ಟು ಈಗ 25ನೇ ತಾರೀಕು ನಮ್ಮ ತುಂಗಭದ್ರಾ ಅಣೆಕಟ್ಟಿಗೆ ಎಲ್ಲಾ ಗೇಟ್ಗಳನ್ನ ರಿಲೀಸ್ ಮಾಡ್ತಿದ್ರಿ. ಅದಕ್ಕಾಗಿ ಅಭಿನಂದನೆಗಳು. ಈಗ ಹೇಳೋದಿಷ್ಟೇ, ಕೆಲವು ರಾಜಕಾರಣಿಗಳು ಬರೇ ಪಕ್ಷ ನೋಡ್ತಾರೆ, ಕೆಲವು ರಾಜಕಾರಣಿಗಳು ಆಡಳಿತ ನೋಡ್ತಾರೆ. ಅವೆರಡನ್ನೂ ಸರಿದೂಗಿಸಿಕೊಂಡು ಕಾರ್ಯಕರ್ತರಿಗೆ ಮಾಡ್ತಕ್ಕಂಥ ಕೆಲಸವನ್ನ ಮತ್ತು ರೈತರಿಗೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದು ಜವಾಬ್ದಾರಿ ಅಂತ ನಾವು ಅನ್ಕೊಂತೀವಿ. ಆ ನಿಟ್ಟಿನಲ್ಲಿ ಜೆ.ಎನ್. ಗಣೇಶ್ ಅವರು ಶಾಸಕರ ಆದಂದಿನಿಂದಲೂ ಕೂಡ ರೆಸ್ಟ್ ಇಲ್ದಂಗೆನೆ ಹಗಲು ರಾತ್ರಿ ಸಣ್ಣ ದೊಡ್ಡ ಹಳ್ಳಿ ಪಟ್ಟಣ ಅಂದಂಗೆ ಎಲ್ಲಾ ಕಡೆ ತಿರುಗಾಡ್ತಾರೆ, ಎಲ್ಲರಿಗೂ ಸ್ಪಂದಿಸ್ತಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಕಾರ್ಯಕರ್ತರು ತುಂಬಾ ಇದ್ದಾರೆ. ಅವರೆಲ್ಲರನ್ನು ತೃಪ್ತಿ ಮಾಡ್ಬೇಕಪ್ಪ ಅಂದ್ರೆ ಎಲ್ಲರಿಗೂ ಪರಿಚಯ ಇರತಕ್ಕಂತ ಶಾಸಕರು ಮಂತ್ರಿ ಆದ್ರೆ ಬಹಳ ಒಳ್ಳೇದು. ಎಲ್ಲರಿಗೂ ಕಾರ್ಯಕರ್ತರಿಗೂ ಕೂಡ ಅಧಿಕಾರಿಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಎಲ್ಲಾ ಸಮಾಜಗಳಿಗೆ ನಾವು ಈಗಾಗಲೇ ನಿಮ್ಮನ್ನು ಕೇಳ್ಕೊಂಡಿದ್ದೀವಿ. ಸಣ್ಣ ಪುಟ್ಟ ಸಮಾಜಗಳಿಗೆಲ್ಲ ಸಮುದಾಯ ಭವನಗಳನ್ನ ಒಂದೇ ಕಡೆ ಮಾಡಿ ಸಾಮಾಜಿಕ ಸಮುಚ್ಚಯ ಮಾಡ್ಬೇಕಂತ. ಅವೆರಡನ್ನೂ ನೆರವೇರ್ಬೇಕಂದ್ರೆ ದಯವಿಟ್ಟು ಜೆ.ಎನ್. ಗಣೇಶ್ ಅವರಿಗೆ 2ನೇ ಬಾರಿಗೆ ವಿಶೇಷವಾದ ಶಾಸಕರಾಗಿದ್ದಾರೆ. ಅವರಿಗೆ ಮಂತ್ರಿ ಮಾಡೋದ್ರ ಮೂಲಕ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸಮಾನವಾಗಿ ನೋಡ್ತಕ್ಕಂತ ಒಬ್ಬ ವ್ಯಕ್ತಿಯನ್ನು ಮಾಡಿದಂಗೆ ಆಗ್ತದೆ. ಅದನ್ನ ಮಾಡ್ಬೇಕಂತಂದ್ರೆ ನಾವೆಲ್ಲ ನಮ್ಮ ಜನತೆ ಪರವಾಗಿ ಕೈ ಮುಗಿದು ಕೇಳ್ಕೊಟ್ಟಿವಿ. ಡಿ.ಕೆ. ಶಿವಕುಮಾರ್ ಅವರೇ, ಯಾವ ಒತ್ತಡಗಳಿಗೆ ಪ್ರಭಾವಗಳಿಗೆ ಒಳಗಾಗದೆ ನಿಷ್ಠಾವಂತರಿಗೆ ಮಾಡ್ತಕ್ಕಂತ ಬುದ್ಧಿಯನ್ನ ನಾವು ಆರಂಭ ಮಾಡ್ರಿ ಅಂತಂದೇಳಿ ಕೇಳ್ತಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜೆ.ಎನ್. ಗಣೇಶ್ ಅಣ್ಣನವರಿಗೆ ವಿಶೇಷವಾಗಿ ಈ ಸಾರಿ ನಡೀತಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ 2ನೇ ಹಂತದ ಸಚಿವ ಸಂಪುಟ ಪುನರ್ರಚನೆ ಶುಭ ಸಂದರ್ಭದಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ಅತ್ಯಂತ ಯಶಸ್ವಿಯಾಗಿ ಸಕ್ರಿಯವಾಗಿ ಜನಪರವಾಗಿ ಅಭಿವೃದ್ಧಿ ಪರ ಕೆಲಸ ಮಾಡತಕ್ಕಂಥ ಸನ್ಮಾನ್ಯ ಶ್ರೀ ಜೆ.ಎನ್. ಗಣೇಶ್ ಅಣ್ಣನವರಿಗೆ ಈ ಸಾರಿ ನಡೀತಕ್ಕಂಥ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಟ್ರೆ 2 ವಿಶೇಷವಾಗಿ ನಾವು ಭರವಸೆಯನ್ನ ಈ ನಾಡಿನ ಮುಖ್ಯಮಂತ್ರಿಗಳಿಗೆ ಮತ್ತು ಆಡಳಿತಾರೂಢ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕೊಡ್ತೀವಿ. ಒಂದು, ಅಖಂಡ ಬಳ್ಳಾರಿ ಜಿಲ್ಲೆಯನ್ನ ಅಭಿವೃದ್ಧಿ ಪಥದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಭಾಗ ಆದ್ರೆ, ಇಡೀ ಅಖಂಡ ಬಳ್ಳಾರಿ ಜಿಲ್ಲೆ 2028 ಮತ್ತು 2029 ಸಾಲಿನಲ್ಲಿ ಬರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಇಡೀ ಈ ಭಾಗ ಅತ್ಯಂತ ಸಕ್ರಿಯವಾಗಿ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಅತ್ಯಂತ ಕಳಕಳಿರ್ತಕ್ಕಂಥ ಗ್ರೌಂಡ್ ಹರ್ತಿರ್ತಕ್ಕಂಥ ಈ ಒಂದು ಜನಪ್ರಿಯ ಶಾಸಕರು ಗಣೇಶ್ ಅಣ್ಣವ್ರಿಗೆ ಅವಕಾಶ ಮಾಡಿಕೊಡೋದ್ರ ಮುಖಾಂತರ ಪಕ್ಷ ಸಂಘಟನೆಗೆ ಮತ್ತು ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯನ್ನ ಒಟ್ಟಿಗೆ ಅಭಿವೃದ್ಧಿ ಪಥದಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ಭರವಸೆಯನ್ನ ಈ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗಣೇಶ್ ಅಭಿಮಾನಿ ಬಳಗದ ವತಿಯಿಂದ ಈ ಸರ್ಕಾರ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರನ್ನ, ಎಐಸಿಸಿ ಪದಾಧಿಕಾರಿಗಳನ್ನ ಮತ್ತು ಕೆಪಿಸಿಸಿ ಪದಾಧಿಕಾರಿಗಳನ್ನ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಶ್ರೀನಿವಾಸ್ ಅವರ ಕಂಪ್ಲಿ ಬ್ಲಾಕ್ ಅಧ್ಯಕ್ಷರು ಮತ್ತು ಕುರುವಾಡ ಬ್ಲಾಕ್ ಅಧ್ಯಕ್ಷರು ಚಂದ್ರಶೇಖರ್ ಎಲ್ಲರೂ ಒಂದು ಪಕ್ಷ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಇರ್ತಕ್ಕಂಥ ನಾವು ಸಹಜವಾಗಿ ಆಕಾಂಕ್ಷಿರ್ತಕ್ಕಂಥ ಶಾಸಕರೇ. ಅದರಲ್ಲಿ ನಾವೇನ್ ಹೇಳ್ತಾ ಈಗಾಗಲೇ 2 ಬಾರಿ ಗೆದ್ದಿರ್ತಕ್ಕಂಥವ್ರು ಅತ್ಯಂತ ಸಕ್ರಿಯವಾಗಿ ಎಲ್ಲ ಜನಪರವಾಗಿರ್ತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಪರ್ಧೆ ಅಂತಕ್ಕಂಥದ್ದು ಆರೋಗ್ಯಕರವಾಗಿರುತ್ತೆ. ನಾವು ಕೆಲವೊಂದು ಈಗಾಗಲೇ ನಾವು ಹಕ್ಕನ್ನು ಮಾಡ್ತಿದ್ವಿ. ನಾವು ಯಾವುದೇ ಕಾರಣಕ್ಕೂ ಪಕ್ಷ ವಿರೋಧಿ ಆಗಿ ಅದು ಸರ್ಕಾರ ವಿರೋಧ ಮಾಡ್ತಾ ಇಲ್ಲ. ನಮ್ಮ ಪದ ಸ್ಪಷ್ಟವಾಗಿದೆ. ಏನಂತಂದ್ರೆ ಹಕ್ಕತ್ವಯ ಪಾದಯಾತ್ರೆ ಮಾಡ್ತಾರೆ. ನಮ್ಮ ಉದ್ದೇಶ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ 5 ಮಂದಿ ಈಗಾಗಲೇ 5 ಮಂದಿ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಅದರಲ್ಲಿ ನಮ್ಮ MLA ಅವರು ಬೆಸ್ಟ್ ಕೊಡಬಹುದು ಅಂತಕ್ಕಂಥ ಭರವಸೆಯನ್ನ ಮತ್ತು ಮಾನದಂಡದ ಅಡಿಯಲ್ಲಿ ಎಐಸಿಸಿ ಮತ್ತು ಕೆಪಿಸಿಸಿ ಕೆಲಸ ಮಾಡ್ತದೆ. ನಮ್ಮ MLA ಅವರು ಸಕ್ರಿಯ ಮಾಡ್ತಾರೆ ಅಂತಕ್ಕಂಥ ಸಣ್ಣದೊಂದು ಆಸೆ ಇಟ್ಕೊಂಡು ನಾವು ಎಐಸಿಸಿಯನ್ನು ಮತ್ತು ಕೆಪಿಸಿಸಿಯನ್ನು ಮತ್ತು ಆಡಳಿತಾರೂಢ ಪಕ್ಷದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನವರು ನಾವು ಒತ್ತಾಯ ಮಾಡ್ತೀವಿ. ಸಿದ್ದರಾಮಯ್ಯ ಅವರೇ ಹೇಳಿದ್ರು ಆಸೆ ನಾಗೇಂದ್ರ ಅವರಿಗೆ ಕೊಡ್ಬೇಕಂತ ಹೇಳಿ. ಅಲ್ಲ, ನಮ್ಮ ಒತ್ತಾಯ ಏನಿದೆ ಅಂತಕ್ಕಂಥದ್ದು ಸನ್ಮಾನ್ಯ ಶ್ರೀ ಜೆ.ಎನ್. ಗಣೇಶ್ ಅವ್ರನ್ನ ಕೊಡ್ಬೇಕು ಅಂತ. ಈಗಾಗಲೇ 2 ಸಾರಿ ನಿಗಮಗಳನ್ನು ಕೊಟ್ಟರು ಕೂಡ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಇಡೀ ನಾಡಿಗೆ ನಾವು ಹೇಳ್ತೇವೆ. ನಮಗೆ ಭರವಸೆ ಇದೆ, ನಿರೀಕ್ಷೆ ಇದೆ ಮತ್ತು ಅತ್ಯಂತ ಯಶಸ್ವಿಯಾಗಿ ಇಡೀ ವ್ಯವಸ್ಥೆಯನ್ನು ಮುನ್ನಡೆಸತಕ್ಕಂಥ ಆಡಳಿತಾತ್ಮಕ ಶಕ್ತಿ ಗಣೇಶ ಸಾಧನೆ ಅಂತಕ್ಕಂಥ ಭರವಸೆಯೊಂದಿಗೆ ರಾಜ್ಯ ಸರ್ಕಾರವನ್ನ ಮತ್ತು ಆಡಳಿತಾರೂಢ ಪಕ್ಷವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯ ಪದಾಧಿಕಾರಿಗಳನ್ನ ಈ ಮೂಲಕ ಒತ್ತಾಯ ಮಾಡ್ತೀವಿ. ನಾವು ಕಂಪ್ಲಿ ವಿಧಾನಸಭಾ ಕ್ಷೇತ್ರದಿಂದ ಬಳ್ಳಾರಿಗೆ ಬಂದು ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಸನ್ಮಾನ್ಯ ಶ್ರೀ ಜೆ.ಎನ್. ಗಣೇಶ್ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ. ಕಾರಣ ಏನಂದ್ರೆ 2 ಸಾರಿ ಈ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಸತತವಾಗಿ 2 ಬಾರಿ ಶಾಸಕರಾಗಿದ್ದಾರೆ.
ಅದೇ ರೀತಿಯಾಗಿ ಬರೇ ಕಂಪ್ಲಿ ಕ್ಷೇತ್ರದಲ್ಲಿ ಬರೀ ಶಾಸಕರಾಗಿ ಇವತ್ತು ಸಾವಿರಾರು ಕೋಟಿ ಅನುದಾನ ತಂದಿದ್ದಾರೆ. ನೀವು ನೋಡ್ಬೋದು, ಇವತ್ತು ರಸ್ತೆ ಇರ್ಬೋದು, 117 ಕೋಟಿ ಬ್ರಿಡ್ಜ್ ಇರ್ಬೋದು, ಗಂಗೋತ್ರಿ ಸೇತುವೆ ಇರ್ಬೋದು, ಇವತ್ತು ಶಾಲಾ ಕಾಲೇಜುಗಳು ಇರ್ಬೋದು, ಹಾಸ್ಟೆಲ್ಗಳು ಇರ್ಬೋದು. ಇವತ್ತು ರೈತರ ಪರ ರಾತ್ರಿ ನೀರಿಲ್ಲ, ರೈತರಿಗೆ ಬೆಳೆಗೆ ತೊಂದರೆ ಆಗುತ್ತೆ ಅಂದಾಗ ನೈಟ್ ಟೈಮ್ ರೈತರ ಜೊತೆಗೆ ಹೋಗಿ ನೈಟ್ ಅಲ್ಲಿ ಮಲ್ಲಿಗೆ ಕಾಲೇಜ್ ಮೇಲೆ ಮಲ್ಲಿಗೆ ಅವ್ರಿಗೆ ನೀರು ಬಿಡುವಂತ ವ್ಯವಸ್ಥೆ ಮಾಡಿದ್ದಾರೆ. 2013ರಿಂದ ನಾವು ಈ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಎಷ್ಟೇ ಬಂದಾಗ ನಾವು ಕನಸು ಮನುಷ್ಯನಾಗ ಸಹ ಅನ್ಕೊಂಡಿದ್ದಿಲ್ಲ ಕಾಂಗ್ರೆಸ್ ಇಲ್ಲಿ ಶಾಸಕರಾಗಿ ನೋಡ್ತೀವಿ ಅಂತಂದೇಳಿ. 2008ರಲ್ಲಿ 2013ರಲ್ಲಿ ನಮ್ಮ ಏನು ಪಾರ್ಟಿ ಪಕ್ಷದ ವತಿಯಿಂದ ಯಾರು ನಿಂತ್ಕೊಂಡಿದ್ರು ಅವರೆಲ್ಲ ಸೋತೇ ಬಿಟ್ರು. ಆ ಟೈಮ್ನಾಗ ಬಂದು ಜಯನ್ ಗಣೇಶ್ ಅವರು ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 2018ರಲ್ಲಿ ಬಂದು ಚುನಾವಣೆ ಎದುರಿಸಿ 2 ಸಾರಿ MLA ಆಗಿದ್ದಾರೆ. ಆದ್ರಿಂದ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾರಿಗೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಸಾಹೇಬರಿಗೆ ನಾವು ಮನವಿ ಮಾಡಿಕೊಳ್ತೀವಿ. ಈ ಸಾರಿ ಕಂಪ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.